ಓಂ ಶಾಂತಿ. ಮುರಳಿಯ ದಿನಾಂಕ 23/6/2022। मीठे बच्चे, यहाँ के करोड़ अरब तुम्हारे काम नहीं आने हैं। सब मिट्टी में मिल जाएगा। इसलिए तुम अब सच्चखंड के लिए सच्ची कमाई करो। ಮಧುರ ಮಕ್ಕಳೇ, ಇಲ್ಲಿ ಇರುವಂಥ ಕೋಟಿ ಕೋಟಿ ಹಣ, ಲಕ್ಷ ಲಕ್ಷದಷ್ಟು ಇರುವ ಹಣ ಮುಂದೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಎಲ್ಲರ ಹತ್ತಿರ ಇರುವ ಹಣ ಮಣ್ಣು ಪಾಲು ಆಗಲಿದೆ. ಆದ್ದರಿಂದ ನೀವು ಸತ್ಯಖಂಡದ ಸ್ಥಾಪನೆಗಾಗಿ, ಸತ್ಯಖಂಡಕ್ಕೆ ಹೋಗುವುದಕ್ಕಾಗಿ ಸತ್ಯ ಸಂಪಾದನೆ ಈಗಲೇ ಮಾಡಿಕೊಳ್ಳಿರಿ. ಇಲ್ಲಿಯ ಕೋಟಿ ಕೋಟಿ ಹಣ ಮುಂದೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಎಲ್ಲವೂ ಮಣ್ಣು ಪಾಲು ಆಗಲಿದೆ. ಆದ್ದರಿಂದ ಸತ್ಯಖಂಡಕ್ಕಾಗಿ ಸತ್ಯ ಸಂಪಾದನೆ ಮಾಡಿಕೊಳ್ಳಿರಿ. किस एक बात के कारण तुम ब्राह्मण देवताओं से भी ऊंचे माने जाते हो? ಯಾವ ಒಂದು ಕಾರಣದಿಂದ ನೀವು ಬ್ರಾಹ್ಮಣರು ದೇವತೆಗಳಕ್ಕಿಂತ ಉನ್ನತ ಆಗಿಬಿಡ್ತೀರಿ? ಬ್ರಾಹ್ಮಣರಿಗೆ ದೇವತೆಗಳಕ್ಕಿಂತ ಹೆಚ್ಚಿನ ಮಾನ್ಯತೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಯಾಕೆ? उत्तर, हम ब्राह्मण अभी सर्व की रूहानी सेवा करते हैं। हम सभी आत्माओं का मिलन परमात्मा बाप से कराते। यह पब्लिक सेवा देवताएं नहीं करते हैं। ನಾವು ಸಂಗಮ ಯುಗದ ಬ್ರಾಹ್ಮಣರು ಆತ್ಮಿಕ ಸೇವೆ ಮಾಡ್ತೀವಿ. ಸರ್ವ ಆತ್ಮರ ಮಿಲನ ಪರಮಾತ್ಮನ ಜೊತೆಗೆ ಮಾಡಿಸ್ತೀವಿ. ಈ ಒಂದು ಜನಸೇವೆ ದೇವತೆಗಳು ಮಾಡೋದಿಲ್ಲ. वहाँ तो राजा रानी प्रजा है। जो यहाँ का पुरुषार्थ किया उसकी प्रारब्ध भोगते, सेवा नहीं करते। इसलिए तुम सेवाधारी ब्राह्मण देवताओं से भी ऊंचे हो. ದೇವತೆಗಳ ರಾಜ್ಯದಲ್ಲಿ ರಾಜ ರಾಣಿ ಪ್ರಜೆಗಳು ಎಲ್ಲರೂ ಇಲ್ಲಿಯ ಪುರುಷಾರ್ಥದ ಪ್ರಾರಬ್ಧವನ್ನು ಅನುಭವಿಸ್ತಾರೆ. ಅಲ್ಲಿ ಯಾರೂ ಸೇವೆ ಮಾಡೋದಿಲ್ಲ. ಆದ್ದರಿಂದ ನೀವು ಸೇವಾಧಾರಿ ಬ್ರಾಹ್ಮಣರು ದೇವತೆಗಳಕ್ಕಿಂತ ಉನ್ನತ ಸ್ಥಾನದಲ್ಲಿ ಇದ್ದೀರಿ, ಶ್ರೇಷ್ಠ ಆಗಿದ್ದೀರಿ. ಓಂ ಶಾಂತಿ. यह किसकी सभा लगी हुई है? जीव आत्माओं और परमात्मा की. जिनको शरीर है उनको जीव आत्मा कहा जाता. वो मनुष्य हुए और उन्हें परमात्मा कहते हैं. ಇದು ಜೀವಾತ್ಮರು ಮತ್ತು ಪರಮಾತ್ಮನ ಸಭೆ ನಡೀತಾ ಇದೆ. ಜೀವಾತ್ಮರು ಅಂದರೆ ದೇಹಧಾರಿಗಳು, ಪರಮಾತ್ಮ ಅಂದರೆ ವಿದೇಹಿಯಾಗಿರುವಂತಹ ನಿರಾಕಾರ ಪರಮಾತ್ಮ. ಜೀವಾತ್ಮರು ಪರಮಾತ್ಮ ತಂದೆಯಿಂದ ಬಹಳ ಕಾಲದಿಂದ ಅಗಲಿ ಬಂದಿದ್ದೇವೆ. अब इसको मंगल मिलन कहा जाता है.
ಈಗ ಸಂಗಮ ಯುಗದಲ್ಲಿ ಜೀವಾತ್ಮರು ಮತ್ತು ಪರಮಾತ್ಮನ ಮಂಗಲ ಮಿಲನ ನಡೀತಾ ಇದೆ. बच्चे जानते हैं परमात्मा को जीव आत्मा नहीं कह सकते, क्योंकि वो लोन लेते, तन का आधार लेते, कहते मैं इस प्रकृति का आधार लेता हूँ, गर्भ में तो जाता नहीं हूँ, मैं इसमें प्रवेश कर तुमको समझाता हूँ. ಪರಮಾತ್ಮನಿಗೆ ಜೀವಾತ್ಮ ಅಂತ ಹೇಳೋದಿಲ್ಲ. ನಮ್ಮಂತೆ ಅವನು ತಾಯಿಯ ಗರ್ಭದಿಂದ ಹುಟ್ಟಿ ಬರೋದಿಲ್ಲ. ಪರಕಾಯ ಪ್ರವೇಶ ಮಾಡಿ ಒಂದು ದೇಹದ ಆಧಾರವನ್ನು ಪಡ್ಕೊಂಡು ನಮಗೆ ಶಿಕ್ಷಣ ಕೊಡ್ತಾನೆ. ತುಮ್ ಜೀವ ಆತ್ಮಾओं को अपना अपना शरीर है, मेरा अपना शरीर नहीं, तो यह न्यारी सभा हुई ना. ऐसे नहीं कि यहाँ कोई गुरु चेले व शिष्य बैठे हैं, नहीं, यह तो स्कूल है. ऐसे नहीं कि गुरु के पीछे गद्दी मिलनी है, गद्दी की बात नहीं. बच्चों को निश्चय है कि हमें कौन पढ़ाते, निश्चय से ही आते हैं ना, बिगर निश्चय कोई आ नहीं सकता. ಜೀವಾತ್ಮರಿಗೆ ಅವರದೇ ಆಗಿರುವಂಥ ದೇಹ ಇರ್ತದೆ. ಪರಮಾತ್ಮನಿಗೆ ಸ್ವಂತ ದೇಹ ಇಲ್ಲ. ಆದರೂ ಸಹ ಅವನು ಬ್ರಹ್ಮಾರವರ ದೇಹದ ಮೂಲಕ ಮಕ್ಕಳ ಜೊತೆಗೆ ಮಾತಾಡ್ತಾನೆ. ಆದ್ದರಿಂದ ಇದು ವಿಚಿತ್ರ ಹಾಗೂ ಭಿನ್ನವಾದ ಸಭೆ ಆಗಿದೆ. ಇಲ್ಲಿ ಗುರು ಶಿಷ್ಯರ ಸಂಬಂಧ ಇಲ್ಲ, ಇದು ಶಾಲೆ ಆಗಿದೆ. ಇಲ್ಲಿ ತಂದೆನೇ ನಮಗೆ ಶಿಕ್ಷಕ ಆಗಿದ್ದಾನೆ. हम ब्राह्मण है सबसे सर्वोत्तम, देवताओं से भी उत्तम. देवताएं पब्लिक सेवा नहीं करते, यथा राजा रानी तथा प्रजा वहाँ रहते, जो अपना पुरुषार्थ किया हुआ है उस अनुसार अपनी प्रारब्ध भोगते. ಸಂಗಮ ಯುಗದ ನಾವು ಬ್ರಾಹ್ಮಣರು ಸರ್ವೋತ್ತಮ ಆಗಿದ್ದೀವಿ. ದೇವತೆಗಳು ಬರೇ ಉತ್ತಮ ಆಗಿದ್ದಾರೆ. ದೇವತೆಗಳು ಪುರುಷೋತ್ತಮರು, ಸಂಗಮ ಯುಗದ ಬ್ರಾಹ್ಮಣರು ಸರ್ವೋತ್ತಮರು. ದೇವತೆಗಳು ಜನಸೇವೆ ಮಾಡೋದಿಲ್ಲ, ಸಾರ್ವಜನಿಕರ ಸೇವೆ ಮಾಡೋದಿಲ್ಲ. ಯಥಾ ರಾಜ ರಾಣಿ ತಥಾ ಪ್ರಜಾ ಸುಖದಲ್ಲಿ ಇರ್ತಾರೆ. ಇಲ್ಲಿ ಪಡೆದಿದ್ದನ್ನು ಅಲ್ಲಿ ಅನುಭವಿಸ್ತಾರೆ. ಸೇವಾ ಕೋಯಿ ನಹಿ ಕರ್ತೆ, ಬ್ರಾಹ್ಮಣ್ ಸೇವಾ ಕರ್ತೆ. ಸತ್ಯಯುಗದ ದೇವತೆಗಳು ಸೇವೆ ಮಾಡೋದಿಲ್ಲ, ಆದರೆ ಬ್ರಾಹ್ಮಣರು ನೀವು ಸೇವೆ ಮಾಡ್ತೀರಿ. ಬಾಪ್ ಕಲ್ಪ ಪಹಲೆ ಮುವಾಫಿಕ್ राजयोग सिखा रहे, तुम बच्चे ठहरे, यहाँ ಚೇಲೆ ಚಾಟಿ ಕಿ ಬಾತ್ ನಹಿ. 5000 ವರ್ಷಗಳ ಹಿಂದಿನಂತೆ ಬಾಬಾ ರಾಜಯೋಗ ಕಲಿಸ್ತಾ ಇದ್ದಾರೆ. ನಾವು ಮಕ್ಕಳು ಕಲಿತಾ ಇದ್ದೀವಿ. ಇಲ್ಲಿ ತಂದೆ ಮಕ್ಕಳ ಸಂಬಂಧ ಇದೆ ವಿನಃ ಗುರು ಶಿಷ್ಯರ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಬಾಬಾ. बाप घड़ी घड़ी बच्चे कहकर समझाते. ಪರಮಾತ್ಮ ನಮಗೆ ತಂದೆ ಆಗಿರುವ ಕಾರಣ ಮತ್ತೆ ಮತ್ತೆ ಮಕ್ಕಳೇ ಅಂತ ಕರೀತಾನೆ. अभी तुम आत्म अभिमानी बने हो, आत्मा अविनाशी है, शरीर विनाशी. शरीर को कपड़ा कहा जाता है, यह मूत पलीती कपड़ा है, क्योंकि आत्मा आसुरी मत पर विकारों में जाती है, पतित बनती. ಸಂಗಮ ಯುಗದಲ್ಲಿ ನೀವು ಆತ್ಮ ಅಭಿಮಾನಿ ಆಗ್ತಿದ್ದೀರಿ. ಈ ಪತಿತ ದೇಹವನ್ನು ಮರಿತಾ ಇದ್ದೀರಿ. ದೇಹಕ್ಕೆ
ವಸ್ತ್ರ ಅಂತ ಹೇಳಲಾಗ್ತದೆ. ಈ ದೇಹ ಕಲಿಯುಗದಲ್ಲಿ ಪತಿತ ಆಗಿಬಿಟ್ಟಿದೆ. ಆತ್ಮನೂ ಪತಿತ ಆಗಿದೆ. ಪಾವನ और ಪತಿತ ಅಕ್ಷರ ನಿಕಲ್ತಾ ಹೇ ವಿಕಾರ ಸೆ. ಯಾಕೆ ಅಂದರೆ ನೀವು ಆಸುರಿ ಮತದಂತೆ ನಡೆದು ವಿಕಾರಿಗಳಾಗಿದ್ದೀರಿ. ಪಾವನ ಮತ್ತು ಪತಿತ ಎಂಬ ಶಬ್ದಗಳು ಈ ವಿಕಾರದ ಕಾರಣದಿಂದ ಬರ್ತವೆ. ವಿಕಾರದಲ್ಲಿ ಹೋಗೋರಿಗೆ ಪತಿತರು ಅಂತ ಹೇಳಲಾಗ್ತದೆ, ನಿರ್ವಿಕಾರಿಗಳಿಗೆ ಪಾವನರು ಅಂತ ಹೇಳಲಾಗ್ತದೆ. ಬಾಪ್ ಕಹತೆ ಅಬ್ ಪತಿತ ಮತ್ ಬನು, सब रावण की जंजीरों में फंसे हुए क्योंकि यह ರಾವಣ ರಾಜ್ಯ है. ತಂದೆ ಬಂದು ಆದೇಶ ಕೊಡ್ತಾರೆ, ಮಕ್ಕಳೇ ಪತಿತ ಆಗಬೇಡಿ, ರಾವಣನ ಬಂಧನಕ್ಕೆ ಒಳಗಾಗಿದ್ದೀರಿ, ನಾನು ಬಂದು ಆ ಬಂಧನದಿಂದ ಬಿಡಿಸ್ತೀನಿ. सबको दुख से छुड़ाए वापस शांति धाम में ले जाता हूँ. इसलिए कहते गॉड फादर ಈಸ್ ಲಿಬ್ರೇಟರ್. ಎಲ್ಲರನ್ನೂ ದುಃಖದಿಂದ ಬಿಡಿಸಿ ಶಾಂತಿಧಾಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕಾಗಿ ಪರಮಾತ್ಮನಿಗೆ ಮುಕ್ತಿದಾತ ಅಂತಲೂ ಕರೀತಾರೆ. अब तुमको ही नए सिर पार्ट बजाना है. पहले रिपीट करना है देवताओं का पार्ट. अब गोया ब्रह्मा द्वारा आदि सनातन देवता धर्म की स्थापना होती है. ಮತ್ತೆ ನೀವು ಶಾಂತಿಧಾಮದಿಂದ ಬಂದು ಹೊಸದಾಗಿ ಹೊಸ ಪಾತ್ರ ಪ್ರಾರಂಭ ಮಾಡಬೇಕು. ದೇವತೆಗಳ ಪಾತ್ರಕ್ಕೆ ಹೊಸ ಪಾತ್ರ ಅಂತ ಹೇಳ್ತಾರೆ. ಈಗ ಪರಮಾತ್ಮ ಬ್ರಹ್ಮಾರವರ ಮೂಲಕ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಿದ್ದಾರೆ. ಕಲಿಯುಗ ಕಾ ವಿನಾಶ ಸಾಮನೆ ಖಡಾ ಹೈ. ಬಲ್ ಪದಂಪತಿ ಕರೋಡ್ಪತಿ ಹೋ ಗಯೆ, ರಾವಣ ಕಾ ಬಡಾ ಪಾಂಪ್ ಹೈ, ಇಸ್ಮೇ ಹಿ ಲಲಚಾಯಮಾನ್ ಹೋ ಗಯೆ. ಈ ಪ್ರಪಂಚದಲ್ಲಿ ಇವತ್ತು ಕೋಟ್ಯಾಧೀಶರು ಇದ್ದಾರೆ, ಲಕ್ಷಾಧೀಶರು ಇದ್ದಾರೆ, ಅದಕ್ಕಿಂತ ಹೆಚ್ಚಿನ ಹಣ ಉಳ್ಳವರು ಇದ್ದಾರೆ. ಆದರೆ ಅವರ ಹಣ ಸಬ್ ಮಿಟ್ಟಿ ಮೇ ಮಿಲ್ ಜಾಯೇಗಾ. ಉನೋಂಕಿ ಹೇ ಝೂಟಿ ಕಮಾಯಿ. ಅದು ಸುಳ್ಳು ಸಂಪಾದನೆ ಆಗಿದೆ. ಅವರು ಮಾಡಿದ ಸಂಪಾದನೆ ಹಣ ಮಣ್ಣು ಪಾಲು ಆಗಲಿದೆ. ಉನೋಂಕೋ ಹಾಸಿಲ್ ಕುಚ್ ಭಿ ನಹೀ ಹೋನಾ ಹೈ. तुम भविष्य 21 जन्मों के लिए बाप से वर्षा लेते, सचखंड के लिए सच्ची कमाई करते. सबको वापस जाना है. सबकी वानप्रस्थ अवस्था है. बाप कहते सबका सद्गति दाता सद्गुरु मैं. साधुओं का पतितों का सबका उद्धार मैं करता. ಬಾಬಾ ಹೇಳ್ತಾರೆ, ಈಗ ನೀವು ಮನೆಗೆ ವಾಪಸ್ ಹೋಗ್ತಾ ಇದ್ದೀರಿ. ಆದ್ದರಿಂದ ಎಲ್ಲರ ಅವಸ್ಥೆ ವಾನಪ್ರಸ್ಥ ಅವಸ್ಥೆಯಾಗಿದೆ. ಸರ್ವರ ಸದ್ಗತಿದಾತ ಸತ್ಯಗುರು ಪರಮಾತ್ಮ ಆಗಿದೆ. ಸಾಧು ಸಂತರ ಉದ್ಧಾರನು ಅವನೇ ಬಂದು ಮಾಡ್ತಾನೆ. एक शिव बाबा दूसरा न कोई. छोटे बच्चों को भी सिखाया जाता है. अब तुम बाप से बेहद का सुख का वर्षा लेते. हद के बाप से हद का वर्षा जन्म जन्मांतर लिया. रावण की आसुरी मत पर पतित बनते आए. रावण को जलाते तो जलकर खत्म हो जाना चाहिए. मनुष्य को जलाते हैं तो उनका नाम रूप सब खत्म हो जाता. रावण का नाम रूप तो गुम होता ही नहीं,
फिर जलाते रहते. ರಾವಣನ ಆಸುರಿ ಮತದಂತೆ ನಡೆದು ನೀವು ಪತಿತ ಆಗಿದ್ದೀರಿ. ರಾವಣ ಎಲ್ಲರಿಗೂ ದುಃಖ ಕೊಡ್ತಾನೆ ಅನ್ನೋದಕ್ಕೆ ಗುರ್ತೇನು? ಅವನನ್ನು ವರ್ಷ ಸುಟ್ಟಾಕ್ತಾರೆ. ಆದರೆ ಅವನು ಇನ್ನೂವರೆಗೂ ನಾಶ ಆಗಲಿಲ್ಲ. बाप कहते 5 विकार रूपी रावण तुम्हारा 63 जन्मों का दुश्मन है. जब वाम मार्ग में आए तब रावण की जेल में पड़े. बरोबर आधा कल्प से रावण राज्य है. रावण जलता ही नहीं, मरता ही नहीं. रावण के राज्य में हम बहुत दुखी हुए. ರಾವಣ ಭಾರತದ ಶತ್ರು ಆಗಿದ್ದಾನೆ. ಆ ಕಾರಣದಿಂದ ಅವನನ್ನು ಸುಡುತ್ತಾರೆ. ಆದರೆ ಅವನು ಇನ್ನೂವರೆಗೂ ಸತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಆ ರಾವಣನ ರಾಜ್ಯದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ. ಸುಖ और दुख का यह खेल है. माया से हारे हार है, माया से जीते जीत है. अब माया को जीत कर हम फिर राम राज्य लेते. ಸುಖ ದುಃಖದ ಆಟ ಈ ಸೃಷ್ಟಿಯ ಮೇಲೆ ನಡೀತದೆ. ಮಾಯಾ ಜೀತ ಆದಾಗ ಜಗಜ್ಜೀತ ಆಗಿಬಿಡ್ತೀವಿ, ವಿಶ್ವದ ಮಾಲೀಕರಾಗ್ತೀವಿ. ಮಾಯೆಗೆ ಸೋತಾಗ ರಾವಣನಿಗೆ ಸೋಲಬೇಕಾಗ್ತದೆ, ಪರಾಜಿತ ಆಗಿಬಿಡ್ತೀವಿ. राम सीता का राज्य त्रेता में है, लक्ष्मी नारायण का राज्य सत्ययुग में है. वहाँ तो है आदि सनातन देवता धर्म जो बाप ने स्थापन किया था. ನಾವು ಜಗಜ್ಜೀತ ಆದಾಗ ಸತ್ಯಯುಗದಲ್ಲಿ ವಿಶ್ವದ ಮಾಲೀಕ ಆಗಿರ್ತೇವೆ. ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇರ್ತದೆ. ತ್ರೇತಾಯುಗದಲ್ಲಿ ರಾಮ ಸೀತೆಯ राज्य इರ್ತದೆ. बाप को कभी सर्वव्यापी नहीं कह सकते. ಪರಮಾತ್ಮ ತಂದೆಯಿಂದ ಸ್ಥಾಪನೆ ಆಗಿರುವಂಥ ರಾಜ್ಯಕ್ಕೆ ಈಶ್ವರೀಯ ರಾಜ್ಯ ಅಂತ ಹೇಳ್ತಾರೆ. ಅದು ಈಶ್ವರನಿಂದ ಸ್ಥಾಪನೆ ಆಗಿರುವ ರಾಜ್ಯ ಆಗಿರ್ತದೆ ವಿನಃ ಅಲ್ಲಿ ಈಶ್ವರ ಸರ್ವವ್ಯಾಪಿ ಆಗಿರೋದಿಲ್ಲ. तुम सब भाई भाई हो. यह ब्रदरहुड है, फादरहुड नहीं. बाप का फरमान है मुझे याद करो, मैं भक्ति का फल देने आया. सोमनाथ का मंदिर कितना जबरदस्त है. ಬಾಬಾ ಹೇಳ್ತಾರೆ, ವಿಶ್ವದಲ್ಲಿ ಇರೋರೆಲ್ಲರೂ ಸೋದರರು. ನಾನೊಬ್ಬನೇ ತಂದೆ, ನೀವೆಲ್ಲರೂ ನನ್ನ ಮಕ್ಕಳು. ಎಲ್ಲರೂ ತಂದೆ ಅಂತ ಹೇಳಿಬಿಟ್ರೆ ಅಲ್ಲಿ ಸೋದರತ್ವದ ಮಾತೇ ಬರೋದಿಲ್ಲ. ವಿಶ್ವ ಪಿತೃತ್ವ ಆಗಿಬಿಡಿ. ನಾನು ತಂದೆ ನೀವು ತಂದೆ ಅಂದರೆ ಯಾರಿಗೆ ಯಾರು ಆಸ್ತಿ ಕೊಡಬೇಕು? ಈ ಥರ ಬಾಬಾ ಹೇಳ್ತಾರೆ, ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅನ್ನೋದನ್ನು ಎಲ್ಲರಿಗೂ ತಿಳಿಸಿಕೊಡಿ. हम कितने साहूकार थे, अब गरीब कौड़ी मिसल बन गए. 84 जन्मों की स्मृति आई है कि हम क्या से क्या बने. ವಿಚಾರ ಮಾಡ್ರಿ, ಎಂಥ ಶ್ರೀಮಂತರು, ಇಡೀ ವಿಶ್ವದ ಮಾಲೀಕರಾದಂಥವರು ಇವತ್ತೇನಾಗ್ಬಿಟ್ಟಿದೆ? ಕೌಡೆ ಸಮಾನ ಆಗಿದ್ದೀವಿ. ಈಗ ನಮಗೆ 84 ಜನ್ಮಗಳ ಸ್ಮೃತಿ ಬಂದಿದೆ, ನೆನಪು ಬಂದಿದೆ. ಸ್ಮೃತಿರ್ಲಬ್ಧ ಅಕ್ಷರ ಭಿ ಅಭಿಕಾಯ್ ನಷ್ಟಮೋಹ ಸ್ಮೃತಿರ್ಲಬ್ಧ. ನಷ್ಟಮೋಹಿಗಳಾಗಿ ಸದಾ ಪರಮಾತ್ಮನ ಸ್ಮೃತಿ ಸ್ವರೂಪ ಆಗಿರಿ ಎಂಬ ಅಕ್ಷರ ಸಂಗಮ ಯುಗದ್ದಾಗಿದೆ.
इसका मतलब यह नहीं कि भगवान ने आकर संस्कृत में गीता सुनाई. ನಷ್ಟಮೋಹ ಸ್ಮೃತಿರ್ಲಬ್ಧ. ಈ ಅಕ್ಷರ ಕೇಳಿ ಕೆಲವರು ಪರಮಾತ್ಮ ಸಂಸ್ಕೃತ ಭಾಷೆಯಲ್ಲಿ ಗೀತಾ ಜ್ಞಾನ ಕೊಡ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಸಂಸ್ಕೃತ ಹೋತಿ ತೋ ತುಮ್ ಬಚ್ಚೆ ಕುಚ್ ನಹಿ ಸಮಜ್ತೆ. ಹಿಂದಿ ಭಾಷಾ ಹಿ ಮುಖ್ಯ ಹೈ, ಜೋ ಇಸ್ ಬ್ರಹ್ಮಾ ಕಿ ಭಾಷಾ ಹೈ. ಸಂಸ್ಕೃತದಲ್ಲಿ ನಾನು ಜ್ಞಾನ ಹೇಳಿದ್ದೇ ಆದರೆ ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿರಲಿಲ್ಲ ಅಂತಾರೆ ಬಾಬಾ. ಆದ್ದರಿಂದ ನಾನು ಸರಳವಾದ ಹಿಂದಿ ಭಾಷೆಯಲ್ಲಿ ಜ್ಞಾನ ಕೊಡ್ತೀನಿ. ಅದು ಈ ಬ್ರಹ್ಮಾರವರ ಭಾಷೆನೂ ಆಗಿದೆ. ತುಮ್ ಜಾನ್ತೆ ಹೋ ಹಮ್ ಬಾಪ್ ದಾದಾ ಕೆ ಸಾಮ್ನೆ बैठे, यह घर है. मम्मा बाबा बहन और भाई और कोई ಸಂಬಂಧ नहीं. ಬಾಬಾ ಹೇಳ್ತಾರೆ, ಇದು ಮನೆ ಆಗಿದೆ. ಇಲ್ಲಿ ತಂದೆ ತಾಯಿ ಮತ್ತು ಮಕ್ಕಳು ಇಷ್ಟೇ ಸಂಬಂಧ ಇದೆ. ಸೋದರ ಸೋದರಿಯರು ಮತ್ತು ತಂದೆ ತಾಯಿಗಳು, ಬೇರೆ ಯಾವ ಸಂಬಂಧನೂ ಈ ಪರಿವಾರದಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. ತುಮ್ ಬ್ರಹ್ಮಾಂಡ ಕೆ ಮಾಲಿಕ್ ಥೇ, बाप भी ब्रह्मांड का मालिक है ना. जैसा आत्मा निराकार वैसे परमात्मा भी निराकार है. ಬಾಬಾ ಹೇಳ್ತಾರೆ, ನೀವು ಒಂದು ಸಮಯಕ್ಕೆ ಬ್ರಹ್ಮಾಂಡದ ಮಾಲೀಕ ಆಗಿದ್ದರೆ, ಪರಮಾತ್ಮನು ಬ್ರಹ್ಮಾಂಡದ ಮಾಲೀಕ ಆಗಿದ್ದಾನೆ. ಅವನು ನಿರಾಕಾರ ಪರಮಾತ್ಮ, ಪರೇತೆ ಪರೆ ರಹನೆ ವಾಲಿ ಆತ್ಮ. ಈ ಜಗತ್ತಿನಿಂದ ಬಹಳ ದೂರದಲ್ಲಿ ಇರುವಂತಹ ಪರಮಧಾಮದ ನಿವಾಸಿಯಾಗಿರುವ ಕಾರಣ ಅವನಿಗೆ ಪರಮ ಆತ್ಮ ಅಂತ ಹೇಳ್ತಾರೆ. ಬಾಪ್ ಸದೈವ ಸುಖ ಹಿ ದೇತೆ, ಬೇಹದ್ ಕಾ ವರ್ಸಾ ದೇತೆ. ಐಸೆ ನಹಿ ಕಿ ಸುಖ ದುಃಖ ಬಾಪ್ ಹಿ ದೇತೆ. ಆ ತಂದೆ ಸದಾ ನಮಗೆ ಸುಖನೇ ಕೊಡ್ತಾರೆ ವಿನಃ ದುಃಖ ಕೊಡೋದಿಲ್ಲ. बाप स्वयं बताते, मैं तुम बच्चों को पुरुषार्थ कराता हूँ 21 जन्मों के लिए, सो देवता बनो. सुखदाता हुआ ना, ದುಃಖ ಹರ್ತಾ ಸುಖ ಕರ್ತಾ. ಬಾಬಾ ಹೇಳ್ತಾರೆ, ನಾನು ಬಂದು 21 ಜನ್ಮದ ಸುಖದ ಆಸ್ತಿಯನ್ನು ನಿಮಗೆ ಕೊಡ್ತೀನಿ, ದುಃಖದಿಂದ ಬಿಡಿಸ್ತೀನಿ. ಅಂದರೆ ನಾನು ಸುಖದಾತ ಆಗಿದ್ದೀನಿ, ದುಃಖ ಹರ್ತ ಸುಖ ಕರ್ತ ಆಗಿದ್ದೀನಿ. दुख कौन देते हैं? रावण. इसको कहा जाता विकारी दुनिया. स्त्री पुरुष दोनों ವಿಕಾರಿ. ಬಾಬಾ ಹೇಳ್ತಾರೆ, ನಾನು ಸುಖ ಕೊಡ್ತೀನಿ, ಹಾಗಾದರೆ ದುಃಖ ಕೊಡೋನು ಯಾರು? ರಾವಣ. ಇವತ್ತು ಎಲ್ಲರೂ ಆ ರಾವಣನ ವಶದಲ್ಲಿ ಇರುವ ಕಾರಣ ವಿಕಾರಿಗಳು ಆಗಿಬಿಟ್ಟಿದ್ದಾರೆ. ಸತಿ ಪತಿ ಇಬ್ಬರೂ ವಿಕಾರಿಗಳಾಗಿದ್ದಾರೆ. ಸತ್ಯಯುಗದಲ್ಲಿ ಇಬ್ಬರು ನಿರ್ವಿಕಾರಿ ಆಗಿದ್ದರು. ಪ್ರಕೃತಿ ತುಮ್ಹಾರೆ ಆರ್ಡರ್ में चलती, वहाँ कायदे से राज्य चलता है, कोई उपद्रव हो नहीं सकता. ಸತ್ಯಯುಗದಲ್ಲಿ ಪ್ರಕೃತಿಯು ಸಹ ನಿಯಮಬದ್ಧವಾಗಿ ನಡೀತದೆ. ನಿಮ್ಮ ಜೀವನನೂ ನಿಯಮಬದ್ಧವಾಗಿ ನಡೀತದೆ. ಯಾರು ಯಾರಿಗೂ ತೊಂದರೆ ಕೊಡೋದಿಲ್ಲ. तुम बच्चों ने साक्षात्कार किए, विनाश होना है. होलिका में सॉन्ग बनाते हैं ना, पूछते हैं इनके पेट से क्या निकलेगा, तो कहा ಮೂಸಲ್ ನಿಕ್ಲೆ. ಹೋಳಿ ಹಬ್ಬದ ಸಮಯದಲ್ಲಿ ಮಕ್ಕಳು ವಿಚಿತ್ರ ವೇಷ ಹಾಕ್ಕೊಂಡು ಮನೆ ಮನೆಗೂ ಹೋಗ್ತಾರೆ, ಹಣ ಕೇಳ್ತಾರೆ. ಕೆಲವರು ರಾಮನ ವೇಷ, ಕೆಲವರು ಆಂಜನೇಯ ವೇಷ ಹಾಕ್ಕೊಂಡಿರ್ತಾರೆ.
ಇನ್ನು ಕೆಲವರು ಗರ್ಭವತಿ ಹೆಣ್ಣಿನ ವೇಷ ಹಾಕ್ಕೊಂಡಿರ್ತಾರೆ. ಮತ್ತೊಬ್ಬರು ಬಂದು ಕೇಳ್ತಾರೆ, ನಿನ್ನ ಹೊಟ್ಟೆಯಲ್ಲಿ ಏನಿದೆ ಅಂತ. ಅವಾಗ ಹೇಳ್ತಾರೆ, ನನ್ನ ಹೊಟ್ಟೆಯಿಂದ ಒಣಕೆ ಹುಟ್ಟುತ್ತೆ ಅಂತ. ಅದು ಬಾಬಾ ಹೇಳ್ತಾರೆ ಯಾದವರ ಕಥೆಯಾಗಿದೆ. ಯಾದವರು ತಮ್ಮ ಕುಲವನ್ನು ತಾವೇ ನಾಶ ಮಾಡಿಕೊಂಡ್ರು ಅಂತ ಮಹಾಭಾರತದಲ್ಲಿ ಕಥೆ ಇದೆ. ಒಬ್ಬ ಋಷಿಯ ಅಪಮಾನ ಮಾಡ್ತಾರೆ ಯಾದವರು. ಆಗ ಆ ಋಷಿ ಏನು ಹೇಳ್ತಾನಂದರೆ, ನಿಮ್ಮಲ್ಲಿ ಒಬ್ಬರ ಹೊಟ್ಟೆಯಿಂದ ಒಣಕೆ ಹುಟ್ಟುತ್ತೆ, ಆ ಒಣಕೆಯಿಂದನೇ ನಿಮ್ಮ ಕುಲ, ನಿಮ್ಮ ವಂಶನೇ ನಾಶ ಆಗ್ತದೆ ಅಂತೇಳಿ. ಆಗ ನಿಜವಾಗ್ಲೂ ಆ ಕುಲದಲ್ಲಿ ಒಬ್ಬರ ಹೊಟ್ಟೆಯಿಂದ ಒಣಕೆ ಬರ್ತದೆ. ಆ ಒಣಕೆಯಿಂದ ತಮ್ಮ ಕುಲ ನಾಶ ಆಗಬಾರದು ಅಂತ ಅವ್ರೇನು ಮಾಡ್ತಾರೆ, ಅದನ್ನು ಪುಡಿ ಪುಡಿ ಮಾಡಿ ನದಿಯಲ್ಲಿ ಹಾಕಿಬಿಡ್ತಾರೆ. ಆ ಪುಡಿ ಹೋಗಿ ಏನಾಗ್ತದಂದರೆ ನದಿ ಸುತ್ತಲೂ ಹುಲ್ಲಿನ ರೂಪದಲ್ಲಿ ಬೆಳೀತದೆ. ಆ ಹುಲ್ಲಿನ ಒಂದು ಜಾಲದಲ್ಲಿ ಇವ್ರು ಹೋಗಿ ಸಿಕ್ಕಾಕೊಳ್ತಾರೆ. ಆ ಹುಲ್ಲಿನಿಂದನೇ ಇವ್ರದ್ದೆಲ್ಲರದು ನಾಶ ಆಗಿಬಿಡ್ತದೆ. ಆ ಹುಲ್ಲೇ ಇವ್ರನ್ನ ಕತ್ತರಿಸಿಬಿಡ್ತದೆ, ಅಷ್ಟು ಚೂಪಾಗಿ ಇರ್ತದೆ ಅದು. ಈ ಥರದ ಒಂದು ಕಥೆ ಮಹಾಭಾರತದಲ್ಲಿ ಇದೆ. ಆ ಹುಲ್ಲನ್ನು ತೆಗಿಲಿಕ್ಕೆ ಹೋದಾಗ ಅಲ್ಲೇ ಒಬ್ಬೊಬ್ಬರು ಎಲ್ಲರೂ ನಾಶ ಆಗಿಬಿಡ್ತಾರೆ. ಈಗ ಇಲ್ಲಿ ಬಾಬಾ ಹೇಳ್ತಾರೆ, ಒಣಕೆ ಅಂದರೆ ಅಣು ಬಾಂಬ್ಗಳು. ಈ ಬಾಂಬ್ಸ್ಗಳು ಏನಿದ್ದಾವಲ್ಲ ಅದಕ್ಕೆ ಒಣಕೆ ಅಂತ ಹೇಳಲಾಗ್ತದೆ. ಮುಂದೆ ಬಾಂಬ್ಸ್ಗಳಿಂದ ಈ ಜಗತ್ತು ವಿನಾಶ ಆಗ್ತದೆ. ರೈಟ್ ಬಾತ್ ತೋ ತುಮ್ ಜಾನ್ತೆ ಹೋ. ಒಣಕೆ ಯಾವುದು? ಒಣಕೆಯಿಂದ ಅವರವರೇ ತಮ್ಮ ಕುಲ ನಾಶ ಹೇಗೆ ಮಾಡ್ಕೊಳ್ತಾರೆ ಅನ್ನೋದು ನಿಮಗೀಗ ತಿಳಿದಿದೆ. ರಷ್ಯಾ, ಅಮೇರಿಕಾ, ಯುರೋಪ ಖಂಡದ ಎಲ್ಲ ದೇಶದವರು ಈ ಅಣು ಬಾಂಬ್ ಆಗಲಿ ಪರಮಾಣು ಬಾಂಬ್ ಆಗಲಿ ನಿರ್ಮಾಣ ಮಾಡ್ತಿದ್ದಾರೆ. ಆ ಬಾಂಬ್ಸ್ಗಳನ್ನು ಪರಸ್ಪರರ ಮೇಲೆ ಹಾಕಿ ತಮ್ಮ ಕುಲವನ್ನು ತಾವೇ ನಾಶ ಮಾಡಿಕೊಳ್ತಾರೆ. साइंस का घमंड कितना है, कितनी चीज़ें एरोप्लेन आदि बनाते हैं सुख के लिए, फिर इन चीज़ों से विनाश भी करेंगे, अपने ही कुल का नाश करेंगे. तुम हो गुप्त, तुम कोई से लड़ाई लड़ने वाले नहीं हो, किसको दुख नहीं देते, मनसा वाचा कर्मणा कोई को दुख नहीं देना है. ಬಾಬಾ ಹೇಳ್ತಾರೆ, ಭಾರತ ಖಂಡ ಬಿಟ್ಟು ಉಳಿದವರು ಪರಸ್ಪರ ಯುದ್ಧ ಮಾಡಿ ಸಾಯೋರಿದ್ದಾರೆ. ನೀವು ಮಾತ್ರ ಯಾರ ಜೊತೆಗೂ ಯುದ್ಧ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಬಾಬಾ ಹೇಳಿದರೆ, ಮನ ವಚನ ಕರ್ಮದಿಂದ ಯಾರಿಗೂ ದುಃಖ ಕೊಡಬೇಡಿ. बाप कभी किसको दुख देते हैं क्या, सुख धाम का मालिक बनाते हैं, तुम भी सबको सुख दो. ಬಾಬಾ ಎಂದಾದರೂ ದುಃಖ ಕೊಡ್ತಾರೇನು? ಕೊಡಲ್ಲ. ಎಲ್ಲರಿಗೂ ಸುಖನೇ ಕೊಡ್ತಾರೆ. ಮಕ್ಕಳಿಗೆ ಸುಖಧಾಮದ ಮಾಲೀಕ ಮಾಡ್ತಾರೆ. ಹಾಗೆ ನೀವು ಮಕ್ಕಳು ಸಹ ಅನೇಕರಿಗೆ सुख कोड़ी. कोई कुछ भी कहे, शांत में हर्षित मुख रहना चाहिए. योग में रह मुस्कुराते रहना चाहिए. ಯಾರೇನೇ ಹೇಳಲಿ, ನಿಂದನೆ ಮಾಡಲಿ, ಬೈಲಿ, ನೀವೇನೂ ಮಾತಾಡಬೇಡ್ರಿ. ಶಾಂತಿಯಿಂದ ಇರಿ, ನಗು ಮುಖದಿಂದ ಇರಿ. ಎಷ್ಟೆಷ್ಟು ಯೋಗದಲ್ಲಿ ಇರ್ತೀರಿ ಅಷ್ಟೇ ನಗುಮುಖದಿಂದ ಇರ್ತೀರಿ. और शांत भी हो जाएंगे, ಮತ್ತೆ ಶಾಂತಿಯಲ್ಲಿನೂ ಇರ್ತೀರಿ. खास करके टीचर की चलन बड़ी अच्छी चाहिए, कोई से भी घृणा न रहे. ವಿಶೇಷವಾಗಿ ಯಾರು ನಿಮಿತ್ಯ ಶಿಕ್ಷಕಿಯರು ಇರ್ತಾರೆ
ಅವರ ವರ್ತನೆ ಬಹಳ ಚೆನ್ನಾಗಿರಬೇಕು. ಅವರು ಯಾರಿಗೂ ತಿರಸ್ಕಾರ ಮಾಡಬಾರ್ದು, ಕೋಪ ಮಾಡಬಾರ್ದು. बाप कहते मुझे थोड़े ही किसी से घृणा है, जानते हैं सब पतित है, लेकिन कोई से भी घृणा नहीं है. ಬಾಬಾ ಕೇಳ್ತಾರೆ, ನನಗೆ ಯಾರ ಮೇಲೆ ಆದರೂ ತಿರಸ್ಕಾರ ಇದೆಯೇನೋ? ಇಲ್ಲ. ನೀವು ನೋಡಿದರೆ ಎಂತಹ ಪತಿತ ಆತ್ಮರು. ಆದರೆ ಯಾವತ್ತೂ ನಾನು ನಿಮ್ಮ ಮೇಲೆ ತಿರಸ್ಕಾರ ಮಾಡೋದಿಲ್ಲ. ಪ್ರೀತಿಯಿಂದನೇ ಜ್ಞಾನ ತಿಳಿಸ್ತೀನಿ. जानता हूँ इनकी चलन ही ऐसी, यह ड्रामा बना हुआ है. ಮಕ್ಕಳು ಏನಾದರೂ ಹೆಚ್ಚು ಕಡಿಮೆ ವರ್ತನೆ ಮಾಡಿದ್ರೂ ಸಹ ಬಾಬಾ ತಿಳ್ಕೋತಾರೆ ಅದು ನಾಟಕ. ನಾಟಕದಲ್ಲಿ ಅವರ ಪಾತ್ರನೇ ಹಾಗಿದೆ ಅಂತ ತಿಳ್ಕೋತಾರೆ. ಖಾನ್ ಪಾನ್ ಕಿತನಾ ಮಲೇಚ್ಛ ಹೈ, जो आता है वह खाते रहते, लाइफ सबको प्यारी लगती, लाइफ हमको भी बहुत प्यारी लगती. ಇಂದಿನ ಜನ ಎಂತೆಂಥ ಆಹಾರ ತಗೊಳ್ತಾ ಇದ್ದಾರೆ. ಮಲಿನವಾದಂತಹ, ಅಶುದ್ಧವಾದಂತಹ ತಾಮಸಿಕ ಆಹಾರವನ್ನು ಸೇವಿಸ್ತಾ ಇದ್ದಾರೆ. ಎಲ್ಲರಿಗೂ ಅವರವರ ಜೀವನ ಇಷ್ಟ ಆಗ್ತದೆ. ಆದರೆ ಜೀವನ ಇಷ್ಟ ಆಗ್ತದೆ ಅಂಥೇಳಿ ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಬಾಬಾ. ಊಟ ಪಾನಿಗೂ ಸಹ ಬಾಬಾ ಪಥ್ಯ ಹೇಳಿದ್ದಾರೆ, ಅದನ್ನು ನಾವು ಪಾಲಿಸಬೇಕು. ಜಿತನಾ ಯೋಗ ಮೇ रहेंगे तुम्हारी आयु बढ़ेंगी, विकर्म कम होंगे, योग बल से हेल्दी वेल्दी बन जाएंगे. सिर्फ वेल्थ है, हेल्थ नहीं तो भी सुख नहीं रह सकता. हेल्थ वेल्थ दोनों चाहिए. ಆರೋಗ್ಯ ಇದೆ, ಸಂಪತ್ತಿಲ್ಲ ಅಂದ್ರೂ ಸುಖ ಇರೋದಿಲ್ಲ. ಸಂಪತ್ತು ಇದೆ, ಆರೋಗ್ಯ ಇಲ್ಲ ಅಂದ್ರೂ ಸುಖ ಇರೋದಿಲ್ಲ ಮನುಷ್ಯನಿಗೆ. ಸುಖ ಬೇಕು ಅಂದರೆ ಆರೋಗ್ಯ, ಹಣ ಎರಡೂ ಬೇಕಾಗ್ತದೆ. ಸುಖ ಅಂದ್ರೇ ಆರೋಗ್ಯನೂ ಇರಬೇಕು, ಹಣನೂ ಇರಬೇಕು, ಮಾನಸಿಕವಾಗಿ ನೆಮ್ಮದಿನೂ ಇರಬೇಕು. ಈ ಮೂರೂ ಪ್ರಕಾರದ ಆರೋಗ್ಯ ನಮಗೆ ಸತ್ಯಯುಗದಲ್ಲಿ ಸಿಗ್ತದೆ. ತನುವಿನ ಸುಖ, ಮನಸ್ಸಿನ ಸುಖ, ಸಂಬಂಧದ ಸುಖ, ಪರಿವಾರದ ಸುಖ, ಎಲ್ಲ ರೀತಿಯ ಸುಖನೂ ಬಾಬಾ ನಮಗೆ ಸತ್ಯಯುಗದಲ್ಲಿ ಕೊಡ್ತಾರೆ. ಬಾಬಾ ಸುನಾತೆ ಬಹುತೆ, ऐसे नहीं बाहर जाने से यहाँ का यहाँ रह जाए, नहीं धारणा करनी और कुछ याद न पड़े. ಬಾಬಾ ಹೇಳ್ತಾರೆ, ಇಲ್ಲಿ ಬಂದಾಗ ಮಾತ್ರ ಕೇಳೋದು, ಹೊರಗೆ ಹೋಗ್ತಿದ್ದಂಗೆ ಕೇಳಿದ್ದನ್ನೆಲ್ಲ ಹೊರಗೆ ಹಾಕೋದಲ್ಲ. ಏನು ಕೇಳಿರ್ತೀರಿ ಅದು ಧಾರಣೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. अच्छा शिव बाबा को याद करो, अंदर बड़ी गुप्त महिमा करनी चाहिए. निराकार परमात्मा आकर हमको पढ़ाते. बाबा यह मन चित्त में भी नहीं था कि आप आकर पढ़ाएंगे. ಬಾಬನ ಜೊತೆಗೆ ಮಧುರವಾದ ವಾರ್ತಾಲಾಪ ಮಾಡಿರಿ. ನಮಗೆ ಕನಸು ಮನಸ್ಸಿನಲ್ಲೂ ಈ ವಿಚಾರ ಬಂದಿರಲಿಲ್ಲ. ಸ್ವತಃ ಪರಮಾತ್ಮನೇ ಬಂದು ನಮಗೆ ಓದಿಸ್ತಾನೆ, ನಮ್ಮನ್ನು ವಿಶ್ವದ ಮಾಲೀಕ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆದರೆ ಈಗ ಸ್ವತಃ ಪರಮಾತ್ಮನೇ ಸನ್ಮುಖದಲ್ಲಿ ಬಂದು ನಮಗೆ ಓದಿಸ್ತಾ ಇದ್ದಾರಂದರೆ ನಾವೆಷ್ಟು ಆ ಓದಿನ ಕಡೆಗೆ, ವಿದ್ಯೆಯ ಕಡೆಗೆ ಗಮನ ಕೊಡಬೇಕು. पढ़ाई पर ध्यान रखना है, बाप की याद न रहे, पढ़ाई में मस्त न रहे तो टाइम ವೇಸ್ಟ್ हो जाएगा. ನೀವು ತಂದೆಯ ನೆನಪು ಮಾಡಲಿಲ್ಲ, ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಲಿಲ್ಲ ಅಂದರೆ ನಿಮ್ಮ ಸಮಯ ವ್ಯರ್ಥವಾಗಿ ಹೋಗ್ತದೆ.
टाइम मोस्ट वैल्यूएबल है, इसलिए वेस्ट नहीं करना है। शरीर निर्वाह भल करो, परंतु फालतू ख्यालातों में समय मत गवा। तुम्हारा एक एक सेकंड ಹೀರೆ ಜೈಸಾ ವ್ಯಾಲ್ಯೂಯೇಬಲ್ है। ಶರೀರ ನಿರ್ವಹಣೆಗಾಗಿ ಕೆಲಸ ಮಾಡಿರಿ, ಉದ್ಯೋಗ ಮಾಡಿರಿ, ನೌಕರಿ ಮಾಡಿರಿ, ಸಂಪಾದನೆ ಮಾಡಿರಿ. ಆದರೆ ವ್ಯರ್ಥ ವಿಚಾರಗಳಲ್ಲಿ, ವ್ಯರ್ಥ ಮಾತುಗಳಲ್ಲಿ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ. तुम्हारे अंदर खुशी के बाजे बजने चाहिए। तुम नई रचना हो। इस समय की महिमा सतयुग से भी बहुत बड़ी है। जगदम्बा और यह देवियाँ संगम में थी. ಬಾಬಾ ಹೇಳ್ತಾರೆ, ಪರಮಾತ್ಮನ ಮಕ್ಕಳು ನಾವು, ಅವನು ನಮಗೆ ಓದಿಸ್ತಾನೆ ಅಂತ ವಿಚಾರ ಮಾಡಿದರೆ ಒಳಗೆ ಖುಷಿಯ ನಗಾರೆ ಬಾರಿಸ್ತಾ ಇರಬೇಕು. ಖುಷಿಯ ಸಂಗೀತ ಮೂಡಿ ಬರಬೇಕು. ಯಾಕೆ ಅಂದರೆ ನೀವು ಸಂಗಮ ಯುಗದ ದೇವಿಯರಾಗಿದ್ದೀರಿ, ಶಿವಶಕ್ತಿಯರಾಗಿದ್ದೀರಿ. ದೇವತೆಗಳಕ್ಕಿಂತ ಹೆಚ್ಚಿನ ಮಹಿಮೆ ನಿಮ್ಮದಿದೆ ಅಂತ ಹೇಳ್ತಾರೆ ಬಾಬಾ. ತುಮಾರೆ ಹಿ ಫಿರ್ ಯಾದಗಾರ್ ಮಂದಿರ್ ಬನ್ ಜಾತೆ, तुम चैतन्य देविया बनती हो, वह है जड़. ಇವತ್ತು ಮಂದಿರಗಳಲ್ಲಿ ಇರುವ ದೇವಿಯರ ಮೂರ್ತಿಗಳನ್ನು ನೀವು ನೋಡ್ತೀರಿ, ಅವೆಲ್ಲ ಜಡವಾದ ಮೂರ್ತಿಗಳು. ನೀವು ಚೈತನ್ಯ ದೇವಿಯರು, ಚೈತನ್ಯ ಮೂರ್ತಿಗಳು. ನೀವು ನಾಳೆ ಸತ್ಯಯುಗದ ದೇವಿಯರು ಆಗ್ತಾ ಇದ್ದೀರಿ. तुम बतलाते हो यह नॉलेज कितनी फर्स्ट क्लास है, बरोबर तुम स्थापना कर रहे हो. यह स्कूल ही ऐसा है. सब आएंगे प्राचीन योग सीखने के लिए. योग से ही तुम देवी देवता बनते हो. ಮೂಲ ಬಾತ್ ಹೇ ಯಾದ್ ಕಿ. ನಾವು ದೇವತಾ ಆಗಬೇಕಾದ್ರೆ ಯೋಗನೇ ನಮ್ಮ ಮುಖ್ಯ ವಿಷಯ. ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡ್ತೀರಿ ಅಷ್ಟೇ ಪಾಪ ಕಳೀತಾ ಹೋಗ್ತದೆ. ಆತ್ಮ ಪಾವನ ಆಗಿ ದೇವತೆಗಳಾಗ್ತೀರಿ. याद में ही माया विघ्न डालती. तुम बहुत कोशिश करेंगे, फिर भी बुद्धि कहाँ न कहाँ चली जाती. इसमें ही सारी मेहनत है. ಮುಖ್ಯ ವಿಷಯನೇ ನೆನಪಿನ ವಿಷಯ ಆಗಿದೆ. ಆ ವಿಷಯದಲ್ಲಿನೇ ಮಾಯೆ ಸಾಕಷ್ಟು ವಿಘ್ನಗಳನ್ನು ಹಾಕ್ತದೆ. ಆದರೂ ಪ್ರಯತ್ನ ಬಿಡಬಾರದು. ಮತ್ತೆ ಮತ್ತೆ ಪ್ರಯತ್ನ ಮಾಡಿ ನೀವು ಯೋಗ ಮಾಡಬೇಕು. ಅದರಲ್ಲಿನೇ ಹೆಚ್ಚಿನ ಪರಿಶ್ರಮ ಇದೆ. ಪರಿಶ್ರಮ ಇದೆ ಅಂತ ಪ್ರಯತ್ನ ಬಿಡಬಾರದು. इसमें सारी मेहनत है. अच्छा, मीठे मीठे सिकी लदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಧಾರಣೆಗಾಗಿ ಮುಖ್ಯಾಂಶಗಳು. बाप समान सुखदाता बनना है. मनसा वाचा कर्मणा किसी को भी दुख नहीं देना है. सदा शांत चित्त और हर्षित मुख रहना है. ತಂದೆಯ ಸಮಾನ ಸುಖದಾತ ಆಗಬೇಕು. ಮನ ವಚನ ಕರ್ಮದಿಂದ ಯಾರಿಗೂ ದುಃಖ ಕೊಡಬಾರದು. ಸದಾ ಶಾಂತ ಚಿತ್ತ ಆಗಿ ಹರ್ಷಿತ ಮುಖಿಯಾಗಿ ಇರಬೇಕು. 2. फालतू ख्यालातों में टाइम वेस्ट नहीं करना है.
ವ್ಯರ್ಥ ವಿಚಾರಗಳಲ್ಲಿ ಸಮಯವನ್ನು ಹಾಳು ಮಾಡಬಾರದು. ಬಾಪ್ ಕಿ ಅಂದರ್ ಸೆ ಮಹಿಮಾ ಕರ್ನಿ, ಅಂತರ ಮನಸ್ಸಿನಿಂದ ತಂದೆಯ ಮಹಿಮೆ ಮಾಡಬೇಕು. ವರದಾನ: श्रेष्ठ मत प्रमाण हर कर्म कर्मयोगी बन करने वाले कर्म बंधन ಮುಕ್ತ ಭವ. ಶ್ರೇಷ್ಠ ಮತದ ಅನುಸಾರವಾಗಿ ಪ್ರತಿಯೊಂದು ಕರ್ಮವನ್ನು ಕರ್ಮಯೋಗಿಯಾಗಿ ಮಾಡುವಂತಹ ಕರ್ಮ ಬಂಧನ ಮುಕ್ತ ಆತ್ಮ ಆಗಿರಿ. जो बच्चे श्रेष्ठ मत प्रमाण हर कर्म करते हैं और बेहद के रूहानी नशे में रहते हैं, वह कर्म करते भी कर्म के बंधन में नहीं आते, न्यारे और प्यारे रहते. ಯಾವ ಮಕ್ಕಳು ಶ್ರೇಷ್ಠ ಮತದಂತೆ ನಡೆದು ಆತ್ಮಿಕ ಖುಷಿ ನಶೆಯಲ್ಲಿ ಇದ್ದು ಕರ್ಮ ಮಾಡ್ತಾರೆ, ಅವರು ಕರ್ಮ ಬಂಧನಕ್ಕೆ ಒಳಗಾಗೋದಿಲ್ಲ, ಸದಾ ನ್ಯಾರ ಮತ್ತು ಪ್ಯಾರ ಆಗಿರ್ತಾರೆ. कर्मयोगी बनकर कर्म करने से उनके पास दुख की लहर नहीं आ सकती, वो सदा न्यारे प्यारे रहते हैं. ಕರ್ಮಯೋಗಿಯಾಗಿ ಕರ್ಮ ಮಾಡುವುದರಿಂದ ಅವರ ಹತ್ತಿರ ದುಃಖದ ಅಲೆಗಳು ಬರೋದಿಲ್ಲ, ಅವರು ಸದಾ ನ್ಯಾರ ಮತ್ತು ಪ್ಯಾರ ಆಗಿರ್ತಾರೆ. कोई भी कर्म का बंधन उन्हें अपनी ओर खींच नहीं सकता. ಯಾವುದೇ ಕರ್ಮದ ಬಂಧನ ಅವರನ್ನು ತನ್ನ ಕಡೆಗೆ ಎಳೆಯೋದಿಲ್ಲ. सदा मालिक होकर कर्म कराते हैं, इसलिए बंधन मुक्त स्थिति का अनुभव होता है. ಅಂತಹ ಮಕ್ಕಳು ಸದಾ ಕರ್ಮೇಂದ್ರಿಯಗಳ ಮಾಲೀಕ ಆಗಿ ಕರ್ಮ ಮಾಡಿಸ್ತಾರೆ ದೇಹದ ಮೂಲಕ. ಆದ್ದರಿಂದ ಬಂಧನ ಮುಕ್ತ ಆಗಿಬಿಡ್ತಾರೆ. ऐसी आत्मा स्वयं भी सदा खुश रहती और दूसरों को भी खुशी देती है. ಇಂತಹ ಆತ್ಮರು ತಾವು ಖುಷಿಯಲ್ಲಿ ಇರ್ತಾರೆ, ಅನ್ಯರಿಗೂ ಖುಷಿಯನ್ನು ಕೊಡ್ತಾರೆ. श्लोगन: अनुभवों की अथॉरिटी बनो तो कभी धोखा नहीं खाएंगे. ಅನುಭವದ ಅಧಿಕಾರಿಯಾಗಿರಿ, ಆಗ ಎಂದೂ ನೀವು ಮೋಸ ಹೋಗೋದಿಲ್ಲ. ಅನುಭವದ ಅಧಿಕಾರಿಯಾಗ್ರಿ, ಆಗ ಯಾರೂ ಸಹ ನಿಮಗೆ ಮೋಸ ಮಾಡಲಿಕ್ಕಾಗೋದಿಲ್ಲ. ನಿಮಗೆ ಗೊತ್ತಾಗ್ಬಿಡ್ತದೆ ಇಂಥವ್ರು ನಮಗೆ ಮೋಸ ಮಾಡ್ತಿದ್ದಾರೆ ಅಂತ. ಆ ಒಂದು ಶಕ್ತಿ ಅನುಭವದಿಂದ ಬಂದ್ಬಿಡ್ತದೆ. ಒಬ್ಬರು ಒಂದು ಸಲ ಪೆಟ್ಟು ತಿಂತಾರೆ, ಎರಡನೇ ಸಲ ಅವ್ರಿಗೆ ಅನುಭವ ಇರ್ತದೆ. ಮೊದಲೇ ಏನು ಮಾಡ್ತಾರೆ, ಅವರು ಎಚ್ಚರಿಕೆಯಿಂದ ದೂರ ಸರ್ಕೊಳ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಅನುಭವದ ಅಧಿಕಾರಿ ಆದಂಥವರು ಯಾವತ್ತೂ ಯಾರಿಗೂ ಮೋಸ ಹೋಗೋದಿಲ್ಲ. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ. ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ.
ಜೀವನ ಕಳೆದು ಹೋಯಿತು ಏಕೆ ಚಿಂತಿಸಿ ಕೊರಗುವೆ ಕಳೆದ ಜೀವನ ಕಳೆದು ಹೋಯಿತು ಏಕೆ ಚಿಂತಿಸಿ ಕೊರಗುವೆ ಕಣ್ಣು ಅರಳಿಸಿ ಒಮ್ಮೆ ನೋಡಲು ಕಣ್ಣು ಅರಳಿಸಿ ಒಮ್ಮೆ ನೋಡಲು ಶಿವನ ಕರುಣೆಯ ಪಡೆಯುವೆ ಶಿವನ ಕರುಣೆಯ ಪಡೆಯುವೆ ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ